ಹಬ್ಬ ಅನ್ನುವಂಥದ್ದು ಇವತ್ತಿಗೆ ಯಾವ ರೀತಿ ಉಳ್ಕೊಂಡಿದೆ ಅಂತ ಅನ್ಸುತ್ತೆ ನಿಮಗೆ ಅಂತ? ಅಂದರೆ ಉಳಿಸ್ಕೊಂಡವ್ರು ಉಳಿಸ್ಕೊಂಡಿದ್ದಾರೆ, ಇಲ್ಲದೆ ಇರೋರು ಇಲ್ಲ ಅಷ್ಟೇ. ಅದು ಇನ್ನೇನಿಲ್ಲ. ಇವಾಗ ನಮ್ಮ ಮನೇಲೂ ಅದು ಉಳಿಸ್ಕೊಂಡು ಬಂದಿದ್ದಾರೆ. ಅದು ಉಳಿಸ್ಕೊಂಡು ಬಂದಿರೋದ್ರಿಂದ ನನಗೆ ಗೊತ್ತು ಹಬ್ಬ ಅಂದ ಆ ಹಬ್ಬಕ್ಕೆ ಏನು ಮಾಡ್ತಾರೆ ಅಂತ. ನಾನು ಎಷ್ಟರ ಮಟ್ಟಿಗೆ ಅದನ್ನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಅಮ್ಮ ಅಂದರೆ ಅವ್ರ ಅಮ್ಮನಿಂದ ನೋಡ್ಕೊಂಡು ಬಂದಿರ್ತಾರೆ. ಅವ್ರು ಅವಾಗ ಏನು ಒಲೆ ಅಂದರೆ ಅವಾಗ ಅವ್ರಿಗೇನು ಗ್ಯಾಸ್ ಇರಲಿಲ್ಲ. ಅವ್ರು ಹೋಗಿ ಅದು ಸುಗ್ಗಿ ಎಲ್ಲ ಮಾಡ್ತಾ ಇದ್ದಿದ್ದು ಅವಾಗ ಅವರು ಕಟ್ಟಿಗೆ ಒಲೆ ಎಲ್ಲ ಮಾಡ್ತಾ ಇದ್ದಿದ್ದು. ಇವಾಗ ಅವ್ರು ಗ್ಯಾಸ್ ಒಲೆಯಲ್ಲಿ ಮಾಡ್ತಾರೆ. ನಾನು ಮುಂದೆ ಇನ್ನೇನು ಮಾಡ್ತೀನಿ. ಬಟ್ 100% ಹಬ್ಬ ಅಂತ ಬಂದಾಗ ಅದು ಒಂದು ಸೆಂಟಿಮೆಂಟ್ ಇರುತ್ತೆ. ಯಾಕಂದರೆ ನಮ್ಗೆ ಇಷ್ಟು ಮೆಮೊರೀಸ್ ಇದ್ದಾಗ ಆ ಮೆಮೊರೀಸ್ ನೆಕ್ಸ್ಟ್ ಜನರೇಷನ್ ಕೊಡಬೇಕು ಅಂತಿರುತ್ತೆ. ಅವ್ರು ನನಗೆ ಕೊಟ್ಟಿರಲಿಲ್ಲ ಅಂದರೆ ಆ ಮೆಮೊರೀಸ್ ನನ್ನ ತಂದೆ ತಾಯಿ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನಂಗೆ ಐಡಿಯಾ ಇರ್ತಾ ಇರಲಿಲ್ಲ ಈ ಹಬ್ಬದಲ್ಲಿ ಇದ್ದಿದ್ದು ನಡೆಯುತ್ತೆ, ಹಿಂಗೆ ಮಾಡ್ತಾರೆ ಅನ್ನೋದು. ಅವರು ನನಗೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿ ಅದನ್ನೆಲ್ಲ ಇವ್ರ ಮಕ್ಕಳು ಸಿಟೀಲಿ ಬೆಳೆದ್ರು ಇದನ್ನೆಲ್ಲ ಅವ್ರು ತಿಳ್ಕೊಬೇಕು ಅಂತ ಇಂಟ್ರೊಡ್ಯೂಸ್ ಮಾಡಿದ ಕಾರಣದಿಂದ ನನಗೆ ಗೊತ್ತು. ಅದನ್ನು ನಾನು ನೆಕ್ಸ್ಟು ನನ್ನ ಮಕ್ಳಿಗೆ ಅದನ್ನು ಹೇಳ್ಕೊಡ್ಬೋದು ಅಥವಾ ತೋರಿಸ್ಬೋದು, ಹಿಂಗೂ ನಡೆಯುತ್ತೆ. ಇವಾಗಲೂ ಅಷ್ಟೇ. 4 years ಬ್ಯಾಕ್ ಬೆಂಗಳೂರಲ್ಲೂ ಅಷ್ಟೇ ಯಡಿಯೂರ ಹತ್ರ ಒಂದು ಕಡೆ ಕಿಚ್ಚಾಯಿಸ್ತಾರೆ, ಅಲ್ಲಿ ಒಳಗಡೆ ಅಲ್ಲೂ ಕಿಚ್ಚಾಯಿಸ್ತಾರೆ. ಸೊ ಅಲ್ಲೂ ಹೋಗಿ ನೋಡಿದ್ದೆ ನಾನು. ಸೊ ಅದು ಅಟ್ಲೀಸ್ಟ್ ಅದಿನ್ನೂ ಕಂಟಿನ್ಯೂ ಮಾಡೋದ್ರಿಂದ. ಆ್ಯಂಡ್ ಇವಾಗ ಎಸ್ಪೆಷಲಿ ಇವಾಗ ಈ ಥರ ಎಲ್ಲ ಏನು ಗ್ರಾಮೀಣ ಭಾಗದಲ್ಲಿ ಹೇಗೆ ಅವರು ಸೆಲೆಬ್ರೇಟ್ ಮಾಡ್ತಾಯಿದ್ರು, ಏನೇನು ಆಟಗಳಿತ್ತು ಅದೆಲ್ಲ ವಾಪಸ್ ಬರ್ತಾಯಿದೆ ಇವಾಗ. ಎಲ್ಲ ರೆಸರೆಕ್ಟ್ ಆಗ್ತಾಯಿದೆ, ಅದು ಒಂದು ಖುಷಿ. ಸೊ ಅದೆಲ್ಲ ಅಂದರೆ ಎಲ್ಲ ಏನಾಗ್ತಾಯಿದೆ ಮಾಡರ್ನ್ ವೇ ಅಲ್ಲ. ಇವಾಗ ಅಳ್ಗುಳಿ ಮನೇಲಿ ಆಡ್ತಾಯಿದ್ವಿ, ಮುಂಚೆ ಸುಮ್ಮನೆ ಇವಾಗ ಅದಕ್ಕೆ ಸೆಟ್ ಬರುತ್ತೆ ಕಂಪ್ಲೀಟಾಗಿ, ಅಳ್ಗುಳಿ ಮನೆ ಸೆಟ್ಟೆ. ಸೊ ಅದನ್ನೆಲ್ಲ ಅವಾಗ ಆ ಥರ ಸಿಕ್ಕಿದಾಗ ಆಕ್ಸೆಸಿಬಿಲಿಟಿ ಮತ್ತು ಇವಾಗ ಅದನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೂ ಈಸಿ. ಸೊ ಅದೆಲ್ಲ ಒಟ್ಟಿನಲ್ಲಿ 100% ಅದನ್ನು ಉಳಿಸ್ಕೊಬೇಕು ಖಂಡಿತ. ಅಂದರೆ ಈ ಟ್ರೆಡಿಷನ್ ಏನಕ್ಕೆ ನಡೆಯುತ್ತೆ ಅನ್ನೋದು. ಇನ್ನೊಂದೇನಾಗುತ್ತೆ ಅಂದರೆ ಇಟ್ ಈಸ್ ಅ ಫೋರ್ಸ್ ಆಫ್ ನೇಚರ್. ಈ ಹಬ್ಬದಲ್ಲಿ ಈ ಥರ ನಡಿಬೇಕು, ಇಟ್ಸ್ ಅ ಫೋರ್ಸ್ ಆಫ್ ನೇಚರ್. ನಾವು ಅದನ್ನು ಮಾಡ್ಕೊಂಬಂದಿಲ್ಲ ಅಂತಂದಾಗ ಯು ಆರ್ ಗೋಯಿಂಗ್ ಅಗೇನ್ಸ್ಟ್ ನೇಚರ್ ಅಷ್ಟೇ. ಅದು ಆಗಬಾರ್ದು. ಅದನ್ನು ಮುಂದಕ್ಕೆ ಯು ಹ್ಯಾವ್ ಟು ಕಂಟಿನ್ಯೂ. ಸರ್, ಇನ್ನು ಮನೇಲಿ ಮಗಳಿರೋದ್ರಿಂದ ಈ ಹಬ್ಬ ತುಂಬ ಸ್ಪೆಷಲ್ ಅನಿಸುತ್ತೆ ನಮಗೆ. ಅವಳಿಗೋಸ್ಕರ ಮಾಡ್ತೀವಿ ಯಾವಾಗಲೂ. ನನಗೆ ನಾವು ಈಗ ಹೇಳ್ಬಿರೋದಾಗಲಿ ಅವೆಲ್ಲ ನಾವು ಮಾಡಲ್ಲ ಆ್ಯಕ್ಚುಲಿ. ಆಮೇಲೆ ಇಲ್ಲಿ ಸಿಟಿಗೆ ಬಂದಮೇಲೆ ಇಲ್ಲಿ ಶುರು ಆದಮೇಲೆ ಏನಂದರೆ ಮಾಡ್ತಾರೆ ಮನೇಲಿ. ನಮ್ಮ ಮನೇಲಿ ಎಲ್ಲ ಹಬ್ಬಗಳನ್ನೂ ಮಾಡ್ತೀವಿ ನಾವು. ಹಬ್ಬಗಳು ಮಾಡೋದೇ ಇಲ್ಲ. ಯುಗಾದಿ ಆಗಲಿ, ಸಂಕ್ರಾಂತಿ ಆಗಲಿ, ಗಣೇಶನ ಹಬ್ಬ ಆಗಲಿ, ಎಲ್ಲ ಹಬ್ಬಗಳನ್ನೂ ಮಾಡ್ತೀವಿ. ಅಂದರೆ ತುಂಬ ಗ್ರ್ಯಾಂಡ್ ಅಲ್ಲ, ಒಂದು ಸಿಂಪಲ್ಲಾಗಿ ನಾವು ಆಚರಣೆ ಮಾಡ್ತೀವಿ. ಬಿಕಾಸ್ ಅವಳಿಗೆ ಅದು ಖುಷಿ ಕೊಡುತ್ತೆ, ತುಂಬ ಅವಳಿಗೆ ಎಕ್ಸೈಟ್ಮೆಂಟ್ ಕೊಡುತ್ತೆ. ಆ ಕಾರಣಕ್ಕೆ ಅವಳಿಗೋಸ್ಕರ ನಾವೆಲ್ಲ ಮಾಡ್ತೀವಿ. ಹೌದು. ನಾವು ವರ್ಷದ ಮೊದಲ ಹಬ್ಬ ಅಂದರೆ ಅವಾಗಲೂ ಒಂದು ಇತ್ತು ಸಂಕ್ರಾಂತಿ ಅಂತಂದರೆ ಹಬ್ಬಗಳ ಜೊತೆಗೆ ಸಿನಿಮಾ ಅನ್ನುವಂಥದ್ದು. ಸೊ ಹಳೆ ಟೈಮಲ್ಲಿ ಅಂದರೆ ನಿಮ್ಮ ಬಾಲ್ಯದ ಟೈಮಲ್ಲಿ ಯಾವುದೋ ಸಿನಿಮಾಗಳು ಹೋಗಿದೆ ಆ ಥರ ನೆನಪಿದೆಯಾ ಅಂತ? ಬಾಲ್ಯದಲ್ಲಿ ಸಿನಿಮಾಗಳು ಸಿಕ್ಕಾಪಟ್ಟೆ ಹುಚ್ಚು. ನನಗೆ ಸಿನಿಮಾ ನೋಡೋದೇ ನಮಗೆ ಸಂಭ್ರಮ. ನಮಗೆ ಇದ್ದಿದ್ದು ಒಂದೇ ಆಪ್ಷನ್ ಏನಂದರೆ ಎಂಟರ್ಟೈನ್ಮೆಂಟ್ಗೆ ಸಿನಿಮಾ ನೋಡೋದು. ಅದು ಥಿಯೇಟ್ರಲ್ಲಾಗ್ಬೋದು ಇಲ್ಲ ಟಿ ವಿಲಾಗ್ಬೋದು. ನಮ್ಮ ಊರಲ್ಲಿ ಇದ್ದಿದ್ದು ಒಂದೇ ಟಿ ವಿ. ಆ ಇಡೀ ಊರಿನವ್ರು ನೋಡ್ತಿದ್ದು ಅದೊಂದೇ ಟಿ ವಿನ. ಎಲ್ಲರೂ ಇದೇ ಸ್ಟೋರಿ ಹೇಳ್ತಾರೆ. ನಮ್ಮಮ್ಮನೂ ಅಷ್ಟೇ, ನಮ್ಮ ಊರಲ್ಲಿ ಒಬ್ಬರೇ ಹತ್ರನೇ ಟಿ ವಿ ಇತ್ತು, ಅವ್ರ ಮನೆಗೆ ಹೋಗ್ತಾ ಇದ್ವಿ, ಅವ್ರ ಟಿ ವಿ ಟಿವಿ ತಗೊಳಕ್ಕೆ ಹಂಗೆ ಅಷ್ಟು ದೊಡ್ಡ ದುಡ್ಡು ಕೊಟ್ಟು ತಗೊಳ್ಳೋ ಅಷ್ಟು ಶಕ್ತಿವಂತರು ಯಾರು ಇರ್ತಾರಲ್ಲ ಅವಾಗ. ಎಲ್ಲರ ಮನೇಲಿ ಟಿವಿ ಬರೋಕ್ಕೆ. ರೇಡಿಯೋನೂ ಅಷ್ಟೇ ಒಂದೇ ಮನೇಲಿ ಇತ್ತು, ಟಿವಿನೂ ಒಬ್ರು ರೇಡಿಯೋನ ಸ್ವಲ್ಪ ರಸಮಂಜರಿ ಬರೋದು, ರಸಮಂಜರಿ ಬಂದ್ರೆ ನಾವು ಹೋಗಿ ನೋಡ್ತಾ ಇದ್ವಿ ಅಂತ. ಇದು ನಾವು ಚಿತ್ರಮಂಜರಿ ಆಮೇಲೆ ಆಂಟೆನ ಹಾಕಿರೋರು, ಆ ಆಂಟೆನ ತಿರುಗಿಸಿ ಅದೇನೋ ರಿಪೇರಿ ಮಾಡೋರು. ಆ ಸೊಳ್ಳೆಗಳೆಲ್ಲ ಬರುವ ಜಿರ್ರಂತ ಒಂದ್ಸಲ ಏನು ಬರ್ತಾನೆ ಇರಲ್ಲ. ನಮಗೆ ತಲೆ ಕೆಟ್ಟೋಗ್ಬಿಡೋದು ಈ ಸಿನಿಮಾ ಹಾಕಿದಾಗಂತೂ. ಎಸ್ಪೆಷಲಿ ಮಧ್ಯದಲ್ಲಿ ಏನಾರು ಹೋಗ್ಬಿಟ್ರೆ ಮಾತ್ರ ನಮಗೆ ಹುಚ್ಚಿಡ್ದಂಗೆ ಆಗ್ಬಿಡೋದು. ಅಲ್ಲಿಂದ ಒಬ್ರು ಕದಲ್ತಿರಲಿಲ್ಲ, 100 ಜನ ಕೂತ್ಕಡೆ ಒಂದೇ ಕಡೆ ಕೂತಿರೋರು, ಕಾಯ್ತಾನೆ ಇರೋರು ಬರೋರ್ಗು. ಕರೆಂಟ್ ಹೋಗಂಗಿಲ್ಲ. ಈ ಪವರ್ ಪ್ರಾಬ್ಲಮ್ ಅಲ್ಲ ನಮ್ಮ ಕಡೆ ಎಲ್ಲ. ಅವಾಗ ಆ ಪವರ್ ಪ್ರಾಬ್ಲಮ್ ಆಗೋದ್ರಿಂದ ಮಧ್ಯೆ ಹೋಗ್ಬಿಟ್ರಂತೂ ಎಂಥ ನಿರಾಶೆ ಅಂದರೆ ಅದು ಬರೋವರೆಗೂ ನೆಮ್ಮದಿ ಐತಿರಲ್ಲ ನಮಗೆ. ಆ ಥರ ಸಿನಿಮಾಗಳು ನೋಡ್ರಿ ನಾವು. ಅದೆಲ್ಲ ಒಂಥರ ಬ್ಯೂಟಿಫುಲ್ ಮೂಮೆಂಟ್ಸ್. ಸಂಕ್ರಾಂತಿ ಆಗ್ಬೋದು ಅಥವಾ ಬೇರೆ ಬೇರೆ ಟೈಮಲ್ಲಿ ಆಗ್ಬೋದು. ಸಿನಿಮಾ ಅಂದರೆ ನಮಗೆ ಸಿನಿಮಾ ನೋಡ್ತಾನೆ ಸೆಲೆಬ್ರೇಟ್ ಮಾಡಿದ್ದು ಲೈಫ್ನ. ಚಿಕ್ಕ ವಯಸ್ಸಿಂದಲೂ.